ಅಮ್ಮನ ರೂಮಲ್ಲಿ ಅತ್ತೆಗೇನು ಕೆಲಸ? ಅನುಪಮಾ, ನೀನು ನಿನ್ನ ವ್ಯಾಪಾರ, ನಿನ್ನ ಮಗಳು ಕೆಲಸದಿಂದನೇ ತಾನೇ ಇಷ್ಟೆಲ್ಲ ಮೆರಿತಾ ಇರೋದು. ಕೆಳಗ್ ಬಿದ್ದು ನಿನ್ನ ಸೊಂಟ ಮುರಿದೆ ಹೋದ್ರೆ ನೀನು ಮಂಚ ಹಿಡಿಯಲ್ಲ, ನಿನ್ನ ಮಗಳು ಮನೇಲಿರಲ್ಲ. ಅಲ್ಲಿವರೆಗೂ ನಿನ್ನ ವ್ಯಾಪಾರನೂ ಡಲ್ ಆಗಲ್ಲ. ಏನ್ ಮಾಡ್ತಿದ್ಯಾ ಅನುಪಮಾ? ಯಾವಾಗ್ಲೂ ಕೆಲ್ಸನೇನಾ? ಸ್ವಲ್ಪ ಹೊತ್ತಾದ್ರೂ ವಿಶ್ರಾಂತಿ ತಗೋಬೇಕು ಅಂತ ಅನ್ಸಲ್ವಾ? ಇಲ್ಲಿವರೆಗೂ ವಿಶ್ರಾಂತಿ ತಾನೇ ತಗೊಂಡೆ, ಈಗ ತಾನೇ ನಾನು ಕೆಲಸ ಮಾಡ್ತಿರೋದು. ನನ್ನ ಗಂಡ ಕೂಡ ಅನುಪಮನ್ ಥರ ಯಾವ್ದಾದ್ರೂ ವ್ಯಾಪಾರ ಮಾಡಬಾರ್ದಾ ಅಂತಂದ್ರು. ನಾನು ಕೂಡ ನಿನಗೆ ಹೆಲ್ಪ್ ಮಾಡ್ತಾ ಸ್ವಲ್ಪ ಕೆಲಸ ಕಲ್ತ್ಕೋತೀನಿ. ಏನ್ ಮಾಡ್ಬೇಕು ಅಂತ ನನಗೆ ಹೇಳಿ ನೀನ್ ಹೋಗಿ ಮಲ್ಕೋ. ನಿದ್ದೆ ಕೆಡಿಸ್ಕೊಂಡು ನೀನ್ ಯಾಕೆ ಈ ಕೆಲಸ ಕಲ್ತ್ಕೊಡ್ತಿದ್ಯಾ? ಬೆಳಗ್ಗೆ ನಾನೇ ನಿನ್ಗೆ ಹೇಳ್ಕೊಡ್ತೀನಿ. ಮತ್ತೆ ನೀನ್ ಮಾತ್ರ ನಿದ್ದೆಗೆಟ್ಕೊಂಡು ಕೆಲಸ ಯಾಕೆ ಮಾಡ್ಬೇಕು? ಬೆಳಿಗ್ಗೆನೆ ಬಂದು ನಾನು ನಿನಗೆ ಸಹಾಯ ಮಾಡ್ತೀನಲ್ಲ, ಈಗ ಹೋಗಿ ಮಲ್ಕೋ. ಆಗ್ಲಿ, ಒಂದು ಚಿಕ್ಕ ಕೆಲಸ ಇದೆ, ಅದನ್ನ ಮುಗಿಸಿ ಮಲ್ಕೊಳ್ತೀನಿ. ಬೇಗ ಮಲ್ಕೋ. ತುಂಬಾ ಹೊತ್ತು ನಿದ್ದೆಗೆಟ್ಟು ಆರೋಗ್ಯ ಹಾಳು ಮಾಡ್ಕೋಬೇಡ. ದಮಯಂತಿಗೆ ಇವತ್ತೇನಪ್ಪ ನನ್ ಮೇಲೆ ಇಷ್ಟೊಂದು ಪ್ರೀತಿ ಹುಟ್ಬಿಟ್ಟಿದೆ? ಇನ್ನೂ ಆಗಿಲ್ವಮ್ಮ? ಇನ್ನೇನು ಆಗ್ಬಿಡುತ್ತಮ್ಮ, ಇನ್ನೊಂದು 10 ನಿಮಿಷ ಅಷ್ಟೇ. ಸರಿನಮ್ಮ, ನಿನ್ ರೂಮಲ್ಲೂ ನೀರಿಡ್ತಾ ಇದ್ದೀನಿ, ಬೇಗ ಹೋಗಿ ಮಲ್ಕೋ. ಅತ್ತೆ ಯಾಕೆ ಬಂದಿದ್ರು? ಅವಳು ಮಂಚದ ಮೇಲೆ ಕೂತ್ಕೊಳ್ಳೋವರೆಗೂ ಅದ್ ಎಷ್ಟು ಅಪಾಯ ಅನ್ನೋದು ಯಾರಿಗೂ ಗೊತ್ತಾಗಲ್ಲ. ಈಗ ನಿಮ್ಮಮ್ಮ ಸುಸ್ತಾಗಿ ಬರ್ತಾಳೆ. ಬರ್ತಿದ್ದ ಹಾಗೆ ಮಂಚದ ಮೇಲೆ ಮಲ್ಕೋತಾಳೆ. ಮಲ್ಕೋತಿದ್ದ ಹಾಗೆ ಮಂಚ ಕೆಳಗ್ ಬೀಳತ್ತೆ. ನಿಮ್ಮಮ್ಮ ಅಮ್ಮ ಅಂತಾಳೆ, ಆಮೇಲೆ ಶಿವನೇ ಅಂತಾಳೆ. ಇಲ್ಲಿದ್ಯಾ? ನೀನ್ ಅನುಪಮನ ನೋಡ್ತಾ ಇರೋದು ಬಿಟ್ರೆ ಏನು ಮಾಡೋದಿಲ್ಲ ಬಿಡು, ನಡಿ. ಅಯ್ಯೋ ಇರ್ರಿ, ನಿದ್ರೆ ತಡ್ಕೊಳಕ್ಕಾಗ್ತಿಲ್ಲ. ನಡಿ ಬಾ. ಇರೋ ಆ ಚಿಕ್ಕ ಕೆಲಸನ ಮುಗಿಸ್ಬಿಟ್ರೆ ನಾಳೆ ಬೇಗ ಅದನ್ನೆಲ್ಲ ಕಳಿಸ್ಬಿಡ್ಬೋದು. ಹಾ, ಇಷ್ಟೊತ್ತೇ ನಿದ್ದೆಗೆಟ್ನಂತೆ, ಇನ್ನೊಂದು ಸ್ವಲ್ಪ ಹೊತ್ತಾನೆ. ಏನು ಆಫೀಸರ್, ಏನು ಯೋಚಿಸ್ತಾ ಇದ್ದೀರಾ? ಸಂಪದ ನಮ್ಮನ್ನು ಬೇರೆ ಮಾಡಬೇಕು ಅಂತ ಇನ್ನೆಷ್ಟು ಟ್ರೈ ಮಾಡ್ತಿದ್ದಾಳೆ ಅಂತ ಯೋಚನೆ ಮಾಡ್ತಿದ್ದೀನಿ. ಹೇಳಿದ್ನಲ್ಲ ಕಲ್ಯಾಣಿ, ಆ ಫೋಟೋಸ್ ನೋಡ್ತಿದ್ದ ಹಾಗೆ ಒಂದು ಕ್ಷಣ ನಾನೇ ಮರ್ತೋದೆ. ನನ್ನ ಮೈಂಡ್ ಕಂಪ್ಲೀಟ್ ಆಗಿ ಬ್ಲ್ಯಾಂಕ್ ಆಗೋಯ್ತು. ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡಿ ಏನಕ್ಕೆ ನೋವು ಪಡಬೇಕು ಆಫೀಸರ್? ನೀನ್ ತಪ್ಪು ಮಾಡಲ್ಲ ಅಂತ ಗೊತ್ತಿದ್ರು ಕಣ್ಣು ಮುಂದೆ ಆ ಸಂಪದ ಮಾಡಿರೋ ಮಾಯೆ ನನ್ನನ್ನ ನಿಜವಾಗ್ಲೂ ಮಾಯೆ ಮಾಡ್ಬಿಡ್ತು.
ಅವಳು ಮಾಡಿರೋ ಕೆಲಸಕ್ಕೆ ನಿನಗೆ ನೋವು ಕೊಡ್ಬೇಕಾಗಿ ಬಂತು. ಏನ್ ಆಫೀಸರ್, ನೋವು ಕೊಟ್ಟೆ ಅಂತ ನೀವೇ ಒಪ್ಕೋತಾ ಇದ್ದೀರಾ? ಮತ್ತೆ ಇಷ್ಟು ಸಿಂಪಲ್ ಆಗಿ ಸಾರಿ ಹೇಳಿದ್ರೆ ಹೇಗೆ? ಮತ್ತೆ ಇನ್ ಹೇಗೆ ಹೇಳ್ಬೇಕು? ಎಲ್ಲ ನಾನೇ ಹೇಳ್ಬೇಕಾ? ನೀವು ತಪ್ಪು ಮಾಡಿದಿರಾ ಅಂದ್ರೆ ನೀವೇ ಯೋಚನೆ ಮಾಡಿ ನನ್ ಮನ್ಸಿಗೆ ಇಷ್ಟ ಆಗೋ ಹಾಗೆ ಸಾರಿ ಹೇಳ್ಬೇಕು. ನಿನ್ ಮನ್ಸಿಗೆ ಇಷ್ಟ ಆಗೋ ಹಾಗೆ ಅಂದ್ರೆ ಹೇಗೆ? ಸಾರಿ 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 ಅಯ್ಯೋ ಸಾರಿ ಅಯ್ಯೋ ಸಾರಿ. ಅಯ್ಯೋ ಆಫೀಸರ್, ಅಯ್ಯೋ ಸಾರಿ ಕಲ್ಯಾಣಿ. ಆಫೀಸರ್ಗೆ ಇವಾಗ ಅರ್ಥ ಆಯ್ತಾ? ಬೇಜಾರಲ್ಲಿರ್ಬೇಕಾದ್ರೆ ಮನ್ಸು ಸರಿಯಾಗಿ ಕೆಲಸ ಮಾಡಲ್ವಲ್ಲ ಕಲ್ಯಾಣಿ. ಈಗ ಬೇಜಾರೆತ್ತಿ ಸೈಡಲ್ಲಿಡಿ. ಅರೆ, ಹಾಲು ತಣ್ಣಗಾಗತ್ತೆ, ಕುಡೀರಿ. ಏನು? ಹಾಲು ಮೀಸೆ. ಇರೋ ಮೀಸೆ ಸಾಕು, ಇನ್ ಹಾಲಿನ ಮೀಸೆ ಯಾಕೆ? ವರ್ಸು. ಹಲೋ, ಅಂಟಿರೋದು ತುಟಿಗೆ. ಅದಕ್ಕೆ ಹಾಗೆ ತುಟಿಯಲ್ಲೇನೆ. ನಿಮ್ಮ ಕಸ್ಟಡಿಲೇ ಇಟ್ಕೊಂಡು ಹೊಡೆದ್ರಿ, ಬೈದ್ರಿ. ಇವಾಗ ಬಂದು ಅವನ್ ಎಲ್ಲಿ ಅಂತ ಕೇಳ್ತಿದ್ಯಾ? ಏನ್ ಶೌರ್ಯ? ಸರ್, ಸಿದ್ದುಗೆ ಫಿಟ್ಸ್ ಬಂದಂಗಿತ್ತು. ಹಾಸ್ಪಿಟ್ಲ್ ಕರ್ಕೊಂಡ್ ಬಂದಿದ್ದೀವಿ ಸರ್. ಸರ್, ಡ್ಯೂಟಿಲಿ ಇಲ್ವಲ್ಲ ವಾಸು? ಫಾರ್ಮಾಲಿಟೀಸ್ ಏನ್ ಬೇಕಾಗಿಲ್ಲ. ಇಲ್ಲಾಂದ್ರೂ ಇದ್ದಾಗೆ ಅಂತ ಮೇಡಮ್ ಹೇಳಿದ್ದಾರೆ ಅಲ್ವಾ ಶೌರ್ಯ? ಮೇಡಮ್ ಏನೋ ಹೇಳಿದ್ರು, ಆದ್ರೆ ನನ್ನ ಮೈ ಮೇಲೆ ಮತ್ತೆ ಯೂನಿಫಾರ್ಮ್ ಬರೋವರೆಗೂ
ನಾನು ಮನಃಶಾಂತಿಯಿಂದ ಇರೋಕ್ಕಾಗಲ್ಲ. ಏನೋ ಆ ಸಿದ್ದುಗೆ ಸ್ಟ್ರಾಂಗ್ ಆಗಿ ವಾರ್ನಿಂಗ್ ಕೊಟ್ಟು ನಿಜ ಹೇಳ್ಸೋಣ ಅಂತ ಅನ್ಕೊಂಡ್ರೆ ಅವನೇ ಅಡ್ರೆಸ್ ಇಲ್ದಂಗೆ ಹೋಗಿದ್ದಾನೆ ಅಲ್ವಾ? ಅವ್ರ ಬಗ್ಗೆ ಯಾವುದೇ ರೀತಿಯಾದ ಇನ್ಫಾರ್ಮೇಶನ್ ಸಿಗ್ಲಿಲ್ವಾ? ಅವನಿಗೋಸ್ಕರ 4 ಟೀಮ್ ಹುಡುಕಿದೆ. ನಾವು ಇಲ್ಲೇ ಇದ್ದೀವಿ. ಹೊಸದಾಗಿ ಯಾರೂ ಬಂದಿಲ್ಲ. ಅವನು ಹೊರಗೂ ಹೋಗಿಲ್ಲ. ಹೋಗ್ಲಿ, ನಮ್ಮ ಕಣ್ ತಪ್ಪಿಸಿ ಹೋಗಿದ್ದಾನೆ ಅಂತಂದ್ರೆ ಆ CCTV ಫುಟೇಜಲ್ಲಿ ಇರಬೇಕಾಗಿತ್ತಲ್ವಾ? ಆ ಫೂಟೇಜ್ ಕೂಡ ಎಲ್ಲ ಚೆಕ್ ಮಾಡಿದ್ದೀನಿ ಶೌರ್ಯ. ಎಲ್ಲೂ ಯಾವುದೇ ಕ್ಲೂ ಸಿಗ್ಲಿಲ್ಲ. ಅವನು ಹಾಸ್ಪಿಟಲಿಂದ ಹೊರಗಡೆ ಕೂಡ ಹೋಗಿಲ್ಲ. ಹೊರಗಡೆ ಹೋಗದೆ ಹಾಸ್ಪಿಟ್ಲಲ್ಲೂ ಇಲ್ಲದೆ ಎಲ್ಲಿಗೆ ಹೋಗಿರ್ತಾನೆ? ಈ ಸಲ ನಮ್ಮ ಕೈಯಿಂದ ತಪ್ಪಿಸ್ಕೊಳ್ಳೋದಿಕ್ಕಾಗಲ್ವೇನೋ ಅಂತ ಅರ್ಥ ಆಗಿ ಯಾವುದೋ ದೊಡ್ಡ ಪ್ಲಾನ್ ಮಾಡಿದ್ದಾನೆ ಶೌರ್ಯ. ಕೊನೆಗೆ ಮನೆ ಹತ್ರ ಹೋದ್ರೆ ಸಿಗ್ತಾನೇನೋ ಅಂತ ಅವನ್ ಮನೆ ಹತ್ರನೂ ಹೋಗಿ ಚೆಕ್ ಮಾಡಿದೆ. ಅವನ್ ಮನೇಲೂ ಕೂಡ ಇಲ್ಲ. ಹೇಗಾದ್ರೂ ಮಾಡಿ ಅವನನ್ನ ಹಿಡಿಲೇಬೇಕು ಶೌರ್ಯ. ಇಷ್ಟು ದಿನ ನಮ್ಮ ಕಸ್ಟಡಿಲೇ ಇದ್ದು ಈಗ ತಪ್ಪಿಸ್ಕೊಂಡಿದ್ದಾನೆ. ಇನ್ 2-3 ದಿನದಲ್ಲಿ ಕೇಸ್ ಕೋರ್ಟ್ಗೆ ಬರುತ್ತೆ. ಒಂದ್ ವೇಳೆ ಅವನ್ನ ಹಿಡಿದು ಸಬ್ಮಿಟ್ ಮಾಡಲಿಲ್ಲ ಅಂದ್ರೆ ನಾವು ರಿಸ್ಕಲ್ಲಿ ಸಿಕ್ಕಾಕೋತೀವಿ. ನನಗೂ ಕೂಡ ಅದೇ ಟೆನ್ಷನ್ ಆಗ್ತಿದೆ. ವಾಸು, ಯಾವುದೇ ಪರಿಸ್ಥಿತಿಯಲ್ಲಾದ್ರೂ ಸರಿ, ಕೋರ್ಟ್ ಟೈಮ್ಗೆ ಅವ್ನು ನಮಗ್ ಬೇಕು ಅಷ್ಟೇ. ಡಿಪಾರ್ಟ್ಮೆಂಟ್ ಸೈಡಿಂದ ನನ್ನ ಪ್ರಯತ್ನ ನಾನು ಮಾಡ್ತಾನೆ ಇದ್ದೀನಿ ಶೌರ್ಯ. ಐ ನೋ ವಾಸು, ಆ ಸಿದ್ದು ಒಬ್ಬ ಕ್ರಿಮಿನಲ್. ಅವನಿಗೆ ಅಷ್ಟು ಬುದ್ಧಿವಂತಿಕೆ ಇದ್ರೆ ಅಂಥವ್ರ ಅಂತ್ಯ ನೋಡೋ ಪೊಲೀಸ್ ಆಫೀಸರ್ಗಳು ನಾವು. ಇನ್ ನಮಗೆ ಎಷ್ಟು ಬುದ್ಧಿವಂತಿಕೆ ಇರಬೇಕು? ಅವನು ಯಾವುದೋ ಚಿಕ್ಕ ಟ್ರಿಕ್ ಮಾಡಿ ತಪ್ಪಿಸ್ಕೊಂಡಿದ್ದಾನೆ ಅನ್ಸುತ್ತೆ. ಇಲ್ಲ ಅಂದ್ರೆ ನಮ್ಮ ಕಣ್ಣಿಗೆ CCTV ಕ್ಯಾಮ್ರಾ ಕಣ್ಣಿಗೆ ಕಾಣಿಸ್ಕೊಳ್ದೆ ಹೋಗ್ತಿರ್ಲಿಲ್ಲ. ಆ ಟ್ರಿಕ್ ಏನು ಅಂತ ತಿಳ್ಕೊಳ್ಳೋಕಾದ್ರೆ ಅವನು ಹೇಗೆ ತಪ್ಪಿಸ್ಕೊಂಡಿದ್ದಾನೆ ಅಂತ ಗೊತ್ತಾಗುತ್ತೆ. 2 ಡೇಸ್ ನಾವು ಟಾರ್ಗೆಟ್ ಇಟ್ಕೊಳ್ಳೋಣ ಶೌರ್ಯ. ನಮ್ಮ ಹತ್ರ ಅದಕ್ಕಿಂತ ಹೆಚ್ಚು ಟೈಮ್ ಇಲ್ಲ ವಾಸು. ಆದಷ್ಟು ಬೇಗ ಅವನ್ನ ಹಿಡಿಲೇಬೇಕು. ಏನು ಅಂದ್ರೆ ಅಮ್ಮ ಅಮ್ಮ ಅಂತ ನೀವ್ ಯಾಕ್ರಿ ಕಿರ್ಚ್ಕೋತಾ ಇದ್ದೀರಾ? ಪಾಪ ಹೊರಗಡೆ ಕಲ್ಯಾಣಿ ಅಳ್ತಾ ಇದ್ದಾಳೆ. ಅಳ್ತಾ ಇದ್ದಾಳ? ಯಾಕೆ? ಕೇಳಿಸ್ಕೊಳ್ರಿ, ಕರು ಹಸುವಿಂದ ದೂರ ಆದ ಹಾಗೆ ಹೇಗ್ ಅಳ್ತಿದ್ದಾಳೆ ಅಂತ. ಕಲ್ಯಾಣಿ ಯಾಕೆ ಅಳ್ತಾ ಇದ್ದಾಳೆ? ಯಾಕೆ ಅಂತ ಕೇಳ್ತಿದ್ದೀರಲ್ರಿ? ಮುಗ್ದೋಯ್ತು, ಎಲ್ಲ ಮುಗ್ದೋಯ್ತು. ಅನುಪಮ ಹೊರಟೋದ್ಲು ಅನ್ಸುತ್ತೆ ರೀ. ಅನುಪಮ, ಅನುಪಮ, ಏನಮ್ಮ ಇಲ್ಲೇ ಮಲ್ಕೊಂಡಿದ್ಯಾ? ತುಂಬಾ ಕೆಲಸ ಇತ್ತಲ್ಲಮ್ಮ. ರಾತ್ರಿ ಎಲ್ಲ ಕೆಲಸ ಮಾಡ್ತಿದ್ನಲ್ಲ, ನಿದ್ರೆ ಬಂದ್ಬಿಡ್ತು. ಅದಕ್ಕೆ ಇಲ್ಲೇ ಮಲಗ್ಬಿಟ್ಟೆ. ಅದೇ ಅಲ್ವಾ, ಬೆಳಗ್ಗೆನೆ ಹೇಳ್ತಿದ್ದವಳು ಕಾಣಿಸ್ತಿಲ್ವಲ್ಲ ಯಾಕೆ ಅಂತ ಭಯಪಟ್ಟೆಂಬ. ಹೋಗು ಹೋಗು ಹೋಗು, ಮುಖ ತೊಳ್ಕೊಂಬ ಹೋಗು. ಪಲ್ಲವಿ, ಎಣ್ಣೆ ತಗೊಂಡ್ ಬಾ, ಮಗು ಸ್ನಾನ ಮಾಡಿಸ್ಬೇಕು. ಸರಿ ಅತ್ತೆ. ಅಷ್ಟಕ್ಕೂ ಏನ್ ಮಾತಾಡ್ತಿದ್ಯಾ ಅಂತ ನಿಂಗೆ ಅರ್ಥ ಆಗ್ತಾ ಇದೆಯಾ? ಅನುಪಮ ಹೋಗೋದಂದ್ರೇನು? ಎಲ್ಲಿಗೆ ಹೋಗ್ತಾಳೆ? ನನಗೇನಾದ್ರೂ ಆದ್ರೆ ಟಕ್ ಅಂತ ಅರ್ಥ ಆಗ್ಬಿಡತ್ತೆ. ಬೇರೆ ಯಾರಿಗ್ ಏನೇ ಆದ್ರೂ ಅರ್ಥ ಆಗಲ್ಲ ನಿಮ್ಗೆ. ನೀನ್ ಹೇಳೋವರೆಗೂ ನಿಜವಾಗ್ಲೂ ಅರ್ಥ ಆಗಲ್ಲ. ನೋಡಿದ್ಮೇಲೆ ನಿಮ್ಗೆ ಎಲ್ಲ ಅರ್ಥ ಆಗತ್ತೆ. ಈಗ ಮೊದ್ಲು ನಾನು ಹೋಗಿ ನೋಡ್ಬೇಕು. ಅಯ್ಯೋ ಅನುಪಮ, ಅನುಪಮ! ಒಳಗಡೆ ಹೋಗಿ.
ಏನೇ ಕಣ್ಣೆತ್ತಿ ಮೇಲೆ ಇಟ್ಕೊಂಡು ನಡೀತಾ ಇದ್ಯಾ? ನೀವೇ ಎಲ್ಲಿಗೋ ಓಡ್ಕೊಂಡು ಹೋಗ್ತಿದ್ರಿ ಅತ್ತಿಗೆ, ನಾನ್ ನಿಧಾನವಾಗಿ ಬರ್ತಿದ್ದೆ. ಸಾಕ್ ನಿಲ್ಸೆ. ಅಯ್ಯೋ ಅತ್ತಿಗೆ, ಅತ್ತಿಗೆ, ಅಮ್ಮ, ಅತ್ತಿಗೆ ಎದ್ದೇಳಿ ಅತ್ತಿಗೆ. ಸಾರಿ ಅತ್ತಿಗೆ, ಏನಾಯ್ತೆ? ಯಾಕೆ ಅಷ್ಟೊಂದು ಜೋರ ಕೂಗ್ದೆ? ಕೂಗಿದ್ದಲ್ಲ, ಕಿರ್ಚ್ಕೊಂಡಿದ್ದು. ಯಾರೋ ಹೋದ ಹಾಗೆ ಕಿರ್ದೆ ಅಂತಲ್ವಾ? ಕೆಳಗ್ ಬಿದ್ದಿರೋದನ್ನ ನೋಡಿ ಏನಾಯ್ತು ಅಂತ ಕೇಳೋದನ್ನ ಬಿಟ್ಟು ಒಂದ್ಸಲ ಹಚ್ಕೊಂಡೆ ಅಂತೀರಾ? ಅದನ್ನ ಬಿಟ್ಟು ಅತ್ತಿಗೆ ಎಣ್ಣೆ ಮೇಲೆ ಕಾಲಿಟ್ಟು ಶಾಲೆ ಬಿದ್ದೋದ್ರು. ಹಾಗ ಮೊದಲು ಎಳಿಸಿ ಮೇಲೆ ಎದ್ದೇಳು. ಹೇಳಿ ಅತ್ತಿಗೆ. ಹುಷಾರಮ್ಮ. ಎದ್ದೇಳಿ. ನಿಧಾನ. ಎದ್ದೇಳು. ಎದ್ದೇಳಮ್ಮ. ನಿಧಾನ. ಅಯ್ಯೋ ಏನಾಯ್ತಮ್ಮ? ಕಾಲ್ ಜಾರಿ ಬಿದ್ದೋದ್ರಮ್ಮ. ನೀನೇನು ನೀನ್ ಬೀಳ್ಲಿಲ್ವಾ? ನೀನ್ ಬಿದ್ದು ಅನುಪಮ ಅಮ್ಮನ್ಗೆ ಬೀಳ್ಲಿಲ್ವಲ್ಲ ಅಂತಿದ್ಯಲ್ಲಮ್ಮ? ಪಾಪ ಅತ್ತೆ ಕೆಳಗ್ ಬಿದ್ದಿದ್ದು ಅತ್ತೆಗೆ ಗೊತ್ತಾಗಿಲ್ಲ ಅಂದ್ರೆ ಕೆಳಗ್ ಬಿದ್ದಿದ್ರಿಂದ ಚಿಕ್ಕ ಮೆದ್ಲಿಗೆ ಚೂರು ಏಟ್ ಬಿದ್ದಿರಬಹುದು. ಬಾಲಾಜಿ, ಬೇಗ ಹೋಗಿ ಡಾಕ್ಟರ್ನ ಕರ್ಕೊಂಡ್ ಬಾ. ಯಾವ ಡಾಕ್ಟರ್ ಅಮ್ಮವ್ರೆ? ಡಾಕ್ಟರ್ ಅಂದ್ರೆ ಯಾವ ಡಾಕ್ಟರ್ ಅಂತಿದ್ಯಲ್ಲೋ? ಚಿಕ್ಕ ಮೆದುಳು ಅಂತಿದ್ದೀರಲ್ಲ, ಮಾಮೂಲಿ ಡಾಕ್ಟ್ರಾ ಇಲ್ಲ ಬೇರೆ ಯಾವ್ದಾದ್ರು ಡಾಕ್ಟ್ರಾ ಅಂತ? ಏಯ್ ನಿನ್ನೋ ಕರ್ಕೊಬತ್ತೀನಿ. ಶೌರ್ಯ, ನೋವು ಕೊಡು, ನನ್ ಕೈ ಸಹಿಸ್ಕೊಳಕ್ ಆಗ್ತಿಲ್ಲ. ಅಪ್ಪ, ಅಮ್ಮನ ಮಂಚದ ಮೇಲೆ ಮಲಗಿಸೋಣ ಬಾ. ಸರಿ. ಹಿಡ್ಕೋ ಬಾಬಾ. ನಿಧಾನ. ಹುಷಾರಾಗಿ. ಆಫೀಸರ್, ಅತ್ತೆ ರೂಮಿಗೆ ಕರ್ಕೊಂಡು ಹೋಗ್ಬೇಡಿ. ಅಮ್ಮನ್ ರೂಮಲ್ಲಾದ್ರೆ ಗಾಳಿ ಬೆಳಕು ಚೆನ್ನಾಗ್ ಬರತ್ತೆ. ಸರಿ. ಶೌರ್ಯ, ಬೇಡ ಕಣೋ, ನನ್ನ ರೂಮ್ ಒಳಗಡೆ ಕರ್ಕೊಂಡು ಹೋಗೋ ಪ್ಲೀಸ್ ಕಣೋ. ಅಲ್ಲಿ ಗಾಳಿ ಚೆನ್ನಾಗಿ ಬರುತ್ತೆ ಅಂತಿದ್ದಾಳಲ್ಲ. ಕೋಲ್ ಮುರಿದ್ರು ಹಾವು ಸಾಯ್ಲಿಲ್ಲ ಅನ್ನೋ ಹಾಗೆ ಏಟ್ ಬಿದ್ರು ಅಷ್ಟು ದ್ವೇಷ ಯಾಕೆ ನಿನ್ಗೆ? ನಡಿ, ನಿನ್ಗೀಗ ಗಾಳಿ ಬೆಳಕಬೇಕು. ಅಯ್ಯೋ, ಅದು ಹಾಗಲ್ಲ ರೀ, ನನಗೆ ಯಾವ ಗಾಳಿನೂ ಬೇಡ. ನನ್ನ ರೂಮಿಗೆ ಕರ್ಕೊಂಡು ಹೋಗ್ರಿ, ಆ ರೂಮಿಗೆ ಬೇಡ ಪ್ಲೀಸ್. ಏಯ್, ಅವಳು ಹಾಗಂತಾಳೆ, ನೀವು ಕರ್ಕೊಂಡೋಗಿ ಮಲಗಿಸ್ರ. ಕರ್ಕೊಂಡೋಗಿ ಮಲಗಿಸಿ. ಅಯ್ಯೋ, ಶೌರ್ಯ, ಬೇಡ ಕಣೋ. ಶೌರ್ಯ, ಬಂದು ಈಗ ಬಿಡಿ, ಬನ್ನಿ ಹೋಗೋಣ. ಶೌರ್ಯ, ಬೇಡ ಕಣೋ. ಹುಷಾರು.